ಅಪ್ಲಿಕೇಶನ್ ಮೆನು ಒಂದು ಅವಲೋಕನ. ಈ ಸೆಷನ್ನಲ್ಲಿ ಅಪ್ಲಿಕೇಶನ್ ಮೆನು ಎಂದರೇನು, ಅದರ ಪ್ರಾಮುಖ್ಯತೆ ಮತ್ತು ಅದನ್ನು ಬಳಸುವ ವಿಧಾನದ ಬಗ್ಗೆ ತಿಳಿಸಿಕೊಡಲಾಗಿದೆ. ಪ್ರತಿಯೊಂದು ಅಪ್ಲಿಕೇಶನ್ ತನ್ನದೇ ಆದ ಮೆನುಗಳನ್ನು ಹೊಂದಿರುತ್ತದೆ ಮತ್ತು ಇವುಗಳನ್ನು ಬಳಸಿಕೊಂಡು ನಾವು ಕಂಪ್ಯೂಟರ್ಗೆ ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಸೂಚನೆ ನೀಡಬಹುದು. ಕಲಿಕೆಯ ಪ್ರಮುಖ ಅಂಶಗಳು. ಮೆನು ಬಾರ್ನ ಸ್ಥಾನ. ಇದು ಅಪ್ಲಿಕೇಶನ್ನ ಮೇಲ್ಭಾಗದಲ್ಲಿ, ಟೈಟಲ್ ಬಾರ್ನ ಕೆಳಗೆ ಇರುತ್ತದೆ. ಮೆನುಗಳು ಇಲ್ಲಿ ಎಡದಿಂದ ಬಲಕ್ಕೆ ಅಡ್ಡಲಾಗಿ ಜೋಡಿಸಲ್ಪಟ್ಟಿರುತ್ತವೆ. ನ್ಯಾವಿಗೇಷನ್. ಮೆನುಗಳ ನಡುವೆ, ಉದಾಹರಣೆಗೆ ಫೈಲ್ನಿಂದ ಎಡಿಟ್ಗೆ ಚಲಿಸಲು ಲೆಫ್ಟ್ ಮತ್ತು ರೈಟ್ ಆರೋ ಕೀಗಳನ್ನು ಬಳಸಿ. ಒಂದು ಮೆನುವಿನ ಒಳಗಿರುವ ಆಯ್ಕೆಗಳನ್ನು ನೋಡಲು ಡೌನ್ ಆರೋ ಕೀ ಬಳಸಿ. ಮೆನು ಆಯ್ಕೆಗಳು ಒಂದರ ಕೆಳಗೆ ಒಂದು ಲಂಬವಾಗಿ ಜೋಡಿಸಲ್ಪಟ್ಟಿರುತ್ತವೆ. ಸ್ಕ್ರೀನ್ ರೀಡರ್ ಎನ್ವಿಡಿಎ. ಬಳಕೆದೃಷ್ಟಿ ದೋಷವುಳ್ಳ ಬಳಕೆದಾರರಿಗೆ ಎನ್ವಿಡಿಎ ಮೆನುಗಳ ಹೆಸರನ್ನು ಮತ್ತು ಅವು ಸಬ್ ಮೆನ್ಯು ಎಂದು ತಿಳಿಸುತ್ತದೆ. ಯಾವುದಾದರೂ ಆಯ್ಕೆಯ ಮುಂದೆ ಸಬ್ ಮೆನ್ಯು ಎಂದು ಕೇಳಿಸಿದರೆ, ಅದು ಒಂದು ಡೈಲಾಗ್ ಬಾಕ್ಸ್ ಅನ್ನು ತೆರೆಯುತ್ತದೆ ಎಂದು ಅರ್ಥ. ನೋಟ್ ಪ್ಯಾಡ್ ಉದಾಹರಣೆ. ನೋಟ್ಪ್ಯಾಡ್ನಲ್ಲಿ ಫೈಲ್, ಎಡಿಟ್, ಫಾರ್ಮ್ಯಾಟ್, ವ್ಯೂ ಮತ್ತು ಹೆಲ್ಪ್ ಎಂಬ 5 ಪ್ರಮುಖ ಮೆನುಗಳಿವೆ. ಉದಾಹರಣೆಗೆ, ಎಡಿಟ್ ಮೆನುವಿನಲ್ಲಿ ಟೈಮ್, ಡೇಟ್ ಆಯ್ಕೆಯನ್ನು ಆರಿಸಿ ಎಂಟರ್ ಒತ್ತುವ ಮೂಲಕ ಸುಲಭವಾಗಿ ದಿನಾಂಕ ಮತ್ತು ಸಮಯವನ್ನು ದಾಖಲಿಸಬಹುದು. ಸಂಕ್ಷಿಪ್ತ ಮಾಹಿತಿ. ಯಾವುದೇ ಅಪ್ಲಿಕೇಶನ್ ಅನ್ನು ಪರಿಣಾಮಕಾರಿಯಾಗಿ ಬಳಸಲು ಅದರ ಮೆನು ಆಯ್ಕೆಗಳನ್ನು ಅನ್ವೇಷಿಸುವುದು ಬಹಳ ಮುಖ್ಯ. ಮೆನು ಆಯ್ಕೆಯನ್ನು ಆಕ್ಟಿವೇಟ್ ಮಾಡಿದಾಗ, ಮೆನು ಮರೆಯಾಗಿ ಫೋಕಸ್ ಮತ್ತೆ ಕೆಲಸದ ಪ್ರದೇಶಕ್ಕೆ ಮರಳುತ್ತದೆ.